ಜಗತ್ತಿನ ಅತಿದೊಡ್ಡ ಹೊಯ್ಗೆ ದ್ವೀಪವಾಗಿದೆ ಕೆಗಾರಿ ಕುದ್ರು. ಇದರಲ್ಲಿನ ಸರೋವರಗಳು ಬಹುತೇಕ ಬತ್ತಿ ಹೋಗಿವೆ. ಅಡಿಲೇಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಜಾನ್ ಟೀಪ್ ಮತ್ತು ಕಾಮನ್ವೆಲ್ತ್ ಸೈನ್ಸ್ನ ಡಾಕ್ಟರ್ ಹೆರಾಲ್ಡ್ ಹಾಫ್ಮೆನ್ ನೇತೃತ್ವದ ತಂಡವು ಕೆಗಾರಿ ದ್ವೀಪದಲ್ಲಿ ಅಧ್ಯಯನ ನಡೆಸಿ ಫಲಿತಾಂಶ ಹೊರಗಿಟ್ಟಿವೆ. ಕೆಗಾರಿ ಮರಳು ದ್ವೀಪದ ಹಲವಾರು ಆಳ ಸರೋವರಗಳು 50,000 ವರ್ಷಗಳಷ್ಟು ಹಳೆಯವು. 2,500 ವರ್ಷಗಳ ಹಿಂದೆ ಬಹುತೇಕ ಸರೋವರಗಳು ಒಣಗಿ ಹೋಗಿವೆ. ಆಸ್ಟ್ರೇಲಿಯಾದಲ್ಲಿ ಸರೋವರಗಳು ಬತ್ತಿ ಹೋಗುವುದು ಹೊಸ ವಿಷಯವೇನಲ್ಲ. ಅಧ್ಯಯನ ತಂಡವು ಸರೋವರಗಳ ಸೆಡಿಮೆಂಟ್ ಅಂದರೆ ಗಷ್ಟು ಪದರಗಳನ್ನು ಅಧ್ಯಯನ ಮಾಡಿ ಇತಿಹಾಸ ಅರಿಯುತ್ತಿದೆ. ಒಂದು ಕಾಲದಲ್ಲಿ ಇಲ್ಲಿ ಭಾರೀ ಮಳೆ ಬರುತ್ತಿತ್ತು. ಹಲೋಸಿನ್ ಕಾಲದ ಬಳಿಕ 7,500 ವರ್ಷಗಳ ಹಿಂದೆ ಮಳೆಯಿಲ್ಲದೆ ಇಲ್ಲಿನ ಶುದ್ಧ ಸರೋವರಗಳೆಲ್ಲ ಮಾಯವಾಗಿವೆ. ಈಗ ಅಪರೂಪದ ಮಳೆಗೆ ಒಂದೆರಡು ಕೆಲವು ದಿನಗಳ ಮಟ್ಟಿಗೆ ಕಾಣಿಸುತ್ತಿದೆ. ಕೆಗಾಲಿ ಎಂದರೆ ಸ್ಥಳೀಯ ಜನರ ಮಾತಿನಂತೆ ಕನಸಿನ ಓಜ. ಈ ಸರೋವರಗಳು ಈಗಲೂ ಇಲ್ಲಿನ ಬಚ್ಚುಲ ಜನರಿಗೆ ಪವಿತ್ರ ಎನಿಸಿವೆ. ಆದ್ದರಿಂದ ಮಳೆ ಬಿದ್ದು ತುಸು ನೀರು ಕಂಡ್ರೆ ಅಲ್ಲಿ ನೆರೆದು ಪ್ರಾರ್ಥಿಸುತ್ತಾರೆ.